ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಬಹಳ ದಿನಗಳಾಗಿತ್ತು ಯಾವುದೇ ರೀತಿಯ ಒಂದು ವಿಡಿಯೋ ಬಂದಿದ್ದಿಲ್ಲ. ಸಿನಿಮಾದ ಅಪ್ಡೇಟ್ಗಳು, ಆಮೇಲೆ ಕಡೆಗೆ ಸಿನಿಮಾದ ಬಗ್ಗೆ ಸಾಂಗ್ಸ್, ಟ್ರೈಲರು, ಟೀಸರ್ ಯಾವುದೇ ರೀತಿ ಏನು ಕೂಡ ವಿಡಿಯೋನು ಕೂಡ ಮಾಡಿದ್ದಿಲ್ಲ. ಲಾಸ್ಟ್ ಡಿಸೆಂಬರ್ ತಿಂಗಳಲ್ಲಿ ವಿಡಿಯೋ ಮಾಡಿದ್ದು ಮ್ಯಾಕ್ಸ್ ಸಿನಿಮಾ ಮತ್ತೆ ಡೆವಿಲ್ ಸಿನಿಮಾದ ಅಪ್ಡೇಟ್ ಅದಷ್ಟೇ ಲಾಸ್ಟ್ ಕೊಟ್ಟಿದ್ದು. ಅದಾದ್ಮೇಲೆ ಯಾವುದೇ ರೀತಿ ಕೂಡ ಸಿನಿಮಾದ ಅಪ್ಡೇಟ್ ಕೂಡ ಏನು ಬಂದಿದ್ದಿಲ್ಲ ನನ್ನ ಒಂದು ಚಾನಲ್ ನಲ್ಲಿ. ಯಾಕಪ್ಪ ಏನಪ್ಪಾ ಅಂತಂದ್ರೆ ಕಾರಣ ಏನಿಲ್ಲ, ಒಂದು 2 ತಿಂಗಳ ಕಾಲ ಒಂದು ಇಂಗ್ಲಿಷ್ ಒಂದು ಕೋರ್ಸ್ ಇದೆ, ಸ್ಪೋಕನ್ ಇಂಗ್ಲಿಷ್ ಒಂದು ಕ್ಲಾಸಿಗೆ ಅಟೆಂಡ್ ಆಗಿದ್ದೆ. ಹಂಗಾಗಿ ಅದರದ ಒಂದು ವರ್ಕ್ ಇರೋದ್ರಿಂದ ಆಮೇಲೆ ಕಡೆ ಬೇರೆ ಕೂಡ ಒಂದು ಕೆಲಸನೂ ಕೂಡ ಇತ್ತು. ಹಂಗಾಗಿ ಒಂದು ಯಾವುದೇ ರೀತಿಯಿಂದ ಕೂಡ ವಿಡಿಯೋ ಬಂದಿದ್ದಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಬೇರೆ ತರದ ಒಂದು ಕೆಲಸನ ಮಾಡಕ್ಕೆ ಹುಡುಕ್ತಾ ಇದೀವಿ, ಅಂದ್ರೆ ಕೆಲಸನ ಹುಡುಕ್ತಾ ಇದೀವಿ. ಆ ಕೆಲಸ ಎಲ್ಲ ಒಂದು ಸಿಕ್ಕ ಆದ್ಮೇಲೆ ಅದೊಂದು ಟೈಮಿಂಗ್ಸ್ ನೋಡ್ಕೊಂಡು ಫ್ರೀ ಟೈಮಲ್ಲಿ ಆ ಸಿನಿಮಾದ ಒಂದು ಅಪ್ಡೇಟ್ಗಳ್ದ ಒಂದು ವಿಡಿಯೋನ ಮಾಡೋಣ ಅಂತ ಮಾಡಿದ್ದೀನಿ. ಅದಾದ್ಮೇಲೆ ಬೇರೆ ತರದ ಏನಾದ್ರು ಒಂದು ಪ್ರಯತ್ನ ಪಡೋಣ ಅಂತ ಕೂಡ ಮಾಡಿದೀನಿ. ನೋಡೋಣ, ಅಂದ್ರೆ ಏನ್ ಹೇಳಿದ್ರು ಕೂಡ ಮುಂದೆ ಲೈಫ್ ಒಂದೇ ತರ ಇರಲ್ಲ, ಏನಾದ್ರು ಚೇಂಜಸ್ ಆಗ್ತಾ ಇರ್ತದಲ್ಲ, ಅದೇ ರೀತಿ. ಬಟ್ ಸಿನಿಮಾದ ಒಂದು ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ನಾನು ಕೂಡ ಮಾಡ್ತೀನಿ. ಇವಾಗ ಯಾವುದೇ ರೀತಿಯಿಂದ ಕೂಡ ಯಾವುದೇ ರೀತಿಯ ಒಂದು ಅಪ್ಡೇಟ್ ಅಷ್ಟು ದೊಡ್ಡದಾಗಿ ಏನು ಬಂದಿದ್ದಿಲ್ಲ. ಎಲ್ಲರೂ ಕೂಡ ಟಾಕ್ಸಿಕ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ರು. ಆ ಸಿನಿಮಾದ ಒಂದು ರಿಲೀಸ್ ಡೇಟ್ 19ಕ್ಕೆ ಕನ್ಫರ್ಮ್ ಆಗಿತ್ತು. ಬಟ್ ಏನೋ ಗೊತ್ತಿಲ್ಲ, ಮತ್ತೆ ಅದನ್ನ ಸಿನಿಮಾನ ಜೂನ್ಗೆ ಮುಂದೂಡಿದ್ರು. ಆಮೇಲೆ KD ಸಿನಿಮಾದ ಒಂದು ಸಾಂಗ್ ನಾಳೆ ರಿಲೀಸ್ ಆಗ್ತಾ ಇದೆ. ಆಮೇಲೆ ರವಿ ಸರ್ ಅವರ ಐ ಆಮ್ ಗಾಡ್ ದ ಕ್ರೇಜ್ ಅನ್ನೋ ಸಿನಿಮಾದ ಒಂದು ಪೋಸ್ಟರ್ಗಳು ಯೂಟ್ಯೂಬ್ ಖಾತೆಯಲ್ಲಿ ರಿಲೀಸ್ ಮಾಡಿಲ್ಲ, ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಿಲೀಸ್ ಮಾಡ್ತಾ ಹೋಗಿದ್ದಾರೆ. ಒಂದೆರಡು ಪೋಸ್ಟರ್ಗಳು ತುಂಬಾ ಒಂದು ಇಂಪ್ರೆನ್ಸ್ ಅನಿಸ್ತು. ಆ ಸಾಂಗ್ಸ್ ಕೂಡ ಅದೊಂದು ತುಂಬಾ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಆಮೇಲೆ ಕಡೆಗೆ ಸತೀಶ್ ಅವರೊಂದು ಸಿನಿಮಾ ಕೂಡ ರಿಲೀಸ್ ಆಯಿತು. ಅದರದ್ದು ಕೂಡ ಒಂದು ಏನಪ್ಪಾ ಅಂದ್ರೆ ಕ್ರೇಜ್ ಕೂಡ ತುಂಬಾ ಒಂದು ಚೆನ್ನಾಗಿದೆ. ಎಲ್ಲಾ ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಅದು ಆ ಸಿನಿಮಾ ಕೂಡ ರಿಲೀಸ್ ಆಗಿದೆ ಆಲ್ರೆಡಿ. ಅದು ಫಸ್ಟ್ ಟೈಮ್ ಅವರು ಒಂದು ಪರಭಾಷೆಯ ಒಂದು ಅಂದ್ರೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೋ ಅವರ ಒಂದು ಮೊದಲ ಸಿನಿಮಾ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಒಂದು ಕನ್ನಡ ಸಿನಿಮಾದ ಅಪ್ಡೇಟು. ಮತ್ತೆ ಮತ್ತೆ ಯಾವ ಸಿನಿಮಾದು ಕೂಡ ಅಪ್ಡೇಟ್ಗಳು ನಾನು ಕೂಡ ನೋಡಿಲ್ಲ. ಇವು 3 ಕೂಡ ಒಂದು ಫೋಕಸ್ ಆಗಿದ್ದು, ನನಗೆ ಇದ್ರೂ ಕೂಡ ಸಿನಿಮಾದ ಒಂದು ಅಪ್ಡೇಟ್ ಕೂಡ ಎಲ್ಲ ನೋಡಿದ್ದೆ. ಮುಂದಿನ ದಿನಗಳಲ್ಲಿ ಸಿನಿಮಾದ ಅಪ್ಡೇಟ್ಗಳ ಬಗ್ಗೆ ಅಂದ್ರೆ ಮೇನ್ ಏನಾಗಿತ್ತಪ್ಪ ಅಂದ್ರೆ ಇಷ್ಟು ದಿನಗಳು ಕಾಲ ಆ ಒಂದು ಟೈಮಲ್ಲಿ ಅದೇ ಒಂದು ಕೋರ್ಸ್ ಇತ್ತಲ್ಲ, ಆ ಕೋರ್ಸ್ ಒಂದು ಡೈಲಿ ಎಲ್ಲ ಈವ್ನಿಂಗ್ ಎಲ್ಲ ಟೈಮಲ್ಲಿ ಒಂದು ಕ್ಲಾಸಸ್ ಎಲ್ಲ ಇತ್ತಲ್ಲ, ಹಂಗಾಗಿ ವಿಡಿಯೋ ಕೂಡ ಮಾಡೋಕ್ಕಾಗಿದ್ದಿಲ್ಲ. ಇನ್ಮೇಲೆ ಒಂದು ಫ್ರೀ ಆಗಿದ್ದೀವಿ. ಆಮೇಲೆ ಕಡೆಗೆ ಆ ಒಂದು ಕೆಲಸನೂ ಕೂಡ ಒಂದು ಬೇರೆ ತರದ ಒಂದು ಕೆಲಸ ಹುಡುಕ್ತಾ ಇದ್ದೀನಿ. ಆ ಕೆಲಸ ಕೂಡ ಒಂದು ಸಿಕ್ಕಾದ್ಮೇಲೆ ಒಂದು ಫ್ರೀ ಟೈಮ್ ಮಾಡ್ಕೊಂಡು ಅದಕ್ಕೆ ಒಂದು ಟೈಮ್ ಇಟ್ಕೊಂಡು ಡೈಲಿ ಆಮೇಲೆ ವೀಕ್ಲಿ ಒಂದು 2-3 ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋಣ ಅಂತ ಮಾಡಿದ್ದೀನಿ. ನೋಡೋಣ ಅದೇನಾಗುತ್ತೆ. ಆದ್ರೂ ಖಂಡಿತ ಪ್ರಯತ್ನ ಅಂತೂ ಮಾಡ್ತೀನಿ ಮಾಡೋಕೆ. ಸ್ನೇಹಿತರೆ, ನೋಡೋಣ ಮುಂದಿನ ದಿನಗಳಲ್ಲಿ ಸಿನಿಮಾದ ಅಪ್ಡೇಟ್ಗಳೆಲ್ಲ ಬಂದಾದ್ಮೇಲೆ ಡೈಲಿ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಒಂದು ನಿಮ್ಮ ಅಭಿಪ್ರಾಯಗಳನ್ನ ಒಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.